ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೆಯ್ಟ್ ಲಾಸ್ ಜರ್ನಿಯ ಡೇ 11 ಆಗಿರುತ್ತೆ. ನಿನ್ನೆ ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಅಂತ ಅಂದರೆ ಚಿಂಟುಗೆ ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ನಿನ್ನೆ ಲೇಟಾಗಿ ಮಲಗಿದ್ರಿಂದ ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಎದ್ದು ಸ್ವಲ್ಪ ವರ್ಕೌಟ್ನ ಮಾಡಿಕೊಂಡು ಇನ್ನೇನು ಮನೆ ಕೆಲಸ ಇದ್ದೇ ಇರುತ್ತಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಅಂತೇಳಿ ಮನೆ ಕೆಲಸದ ಕಡೆಗೆ ಗಮನ ಕೊಟ್ಬಿಟ್ಟೆ. ಹಾಗಾಗಿ ತಿಂಡಿಗೆ ಟೈಮು ಕೂಡ ಲೇಟ್ ಆಗೋಯಿತು. ಮನೆ ಕೆಲಸ ಮಾಡ್ತಾನೆ ನಾನು ಫ್ಲಾಕ್ಸ್ ಸೀಡ್ಸು ಮತ್ತು ಮೆಂತ್ಯ ನೆನೆಸಿದ ನೀರನ್ನು ಕುಡ್ಕೊಂಡು ಮತ್ತು ಅಜ್ವಾಯಿಂದು ನೀರನ್ನು ಕೂಡ ಕುಡಿದು ಇನ್ನು ತಿಂಡಿ ಮಾಡೋಷ್ಟರಲ್ಲಿ ಕೆಲಸ ಇನ್ನೂ ಮುಗ್ದಿರಲಿಲ್ಲ. ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ತಿಂಡಿ ತಿನ್ನಬೇಕು. ಹಾಗಾಗಿ ಸ್ವಲ್ಪ ಇವತ್ತು ಲೇಟ್ ಆಯಿತು. ಅದರ ಎಫೆಕ್ಟು ಕೂಡ ನನಗೆ ಮಧ್ಯಾಹ್ನದ ಮೇಲೆ ಆಯಿತು. ಏನಕ್ಕೆ ತಿಂಡಿನ ಸ್ಕಿಪ್ ಮಾಡಿದೆ, ಅದರ ಎಫೆಕ್ಟು ಕೂಡ ನನಗೆ ಮಧ್ಯಾಹ್ನ ಮೇಲೆ ಆಯಿತು. ಅದಕ್ಕೆ ನಾನು ಹೇಳೋದು, ಇನ್ ಟೈಮ್ಗೆ ನಾವು ತಿಂಡಿನ ತಿನ್ಕೊಬಿಡ್ತು ಅಂತಂದರೆ ನಮ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋಲ್ಲ. ನಾನಿಲ್ಲಿ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ತೊಗೊಂಡಿದ್ದೀನಿ. ತಿಂಡಿನ ತಿನ್ನಬೇಕು. ಇವಾಗ ತುಂಬಾ ಲೇಟ್ ಆಗೋಯಿತು, ಸುಸ್ತು ಕೂಡ ಆಗ್ತಾಯಿತ್ತು. ಮನೆ ಕೆಲಸ ಅಂತ ಅಂದರೆ ಇದ್ದೇ ಇರುತ್ತಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಟೈಮ್ ಇದ್ದಾಗ, ಡೀಪ್ ಕ್ಲೀನಿಂಗ್ ಟೈಮ್ ಇದ್ದಾಗ, ಬಟ್ಟೆ ಎಲ್ಲ ವಾಶ್ ಮಾಡೋದಿದ್ದಾಗ ಒಂದೇ ದಿನ ಸ್ವಲ್ಪ ಲೇಟ್ ಆಗಿಬಿಡ್ತು. ಹಂಗಾಗಿ ನೋಡ್ತಾ ಇರ್ಬೋದು ನೀವು ನನ್ನ ಕಣ್ಣನ್ನು ಯಾವ ರೀತಿ ಒಂಥರ ಊದ್ಕೊಂಡಂಗೆ ಕಾಣಿಸ್ತಾ ಐತೆ. ಅಂದರೆ ಸ್ವಲ್ಪ ನಿದ್ದೆ ಎಲ್ಲ ಕಡಿಮೆ ಆಯ್ತಲ್ಲ, ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಕಣ್ಣೆಲ್ಲ ಊದ್ಕೊಂಡಿದೆ. ಇವಾಗ ತಿಂಡಿನ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಳಗಿನ ತಿಂಡಿ ತುಂಬಾ ಲೇಟ್ ಆಯಿತು. ಹಂಗಾಗಿ ತಿಂಡಿ ಮಾಡಿಕೊಂಡು ದೇವ್ರ ದೀಪನ ಹಚ್ಚೋಣ ಅಂತ ಹೇಳ್ಬಿಟ್ಟು ತುಂಬಾ ಸುಸ್ತಾಗ್ತಾಯಿತ್ತು. ಹಾಗಾಗಿ ತಿಂಡಿ ತಿನ್ಕೊಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ತಿಂಡಿ ತಿಂದು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ ನಂತರ ಇನ್ನು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ. ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಚಿಕನ್ನ ಮಾಡ್ಕೋತಾ ಇರೋದ್ರಿಂದ ಅಡುಗೆ ಮಾಡಿಕೊಂಡೆ. ನಾನಿಲ್ಲಿ ಮಧ್ಯಾಹ್ನದ ಸ್ನ್ಯಾಕ್ಸ್ನ ತೊಗೊಂಡೆ. ಅಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋದು ಇದಾಯಿತು, ಮಿಸ್ ಆಯಿತು. ಅಂದರೆ ಹೆವಿ ಕೆಲಸ ಇರೋದ್ರಿಂದ ಸ್ವಲ್ಪ ಮಿಸ್ ಆಯಿತು. ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈನ ಮಾಡ್ಕೊಂಡಿದ್ದು, ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದು. ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದರಿಂದ ಗಡಿಬಿಡಿ ಆಯಿತು ಮಾಡೋದೆಲ್ಲ. ಹಾಗಾಗಿ ತಿಂಡಿನ ಸ್ವಲ್ಪ ಲೇಟಾಗಿ ತಿಂದಿರೋದ್ರಿಂದ ಇನ್ನು ಮಧ್ಯಾಹ್ನದ ಊಟ ಟೈಮು ಬಂದೇ ಬಿಡ್ತು. 2 ಗಂಟೆ 2:15 ಆಗೇ ಹೋಯಿತು ಅಷ್ಟರಲ್ಲಿ. ಹಂಗಾಗಿ ನಾನಿಲ್ಲಿ ಊಟಕ್ಕೆ ನಾನು ಯಾವುದೇ ರೀತಿಯ ಮುದ್ದೆ, ರೈಸ್ ಏನು ತೊಗೊಂಡಿರಲಿಲ್ಲ, ಚಪಾತಿ ಏನು ತೊಗೊಂಡಿರಲಿಲ್ಲ. ಪೀಸಸ್ನೇ ತಿನ್ಕೊಳ್ಳೋಣ, ಇನ್ನು ಸ್ವಲ್ಪ ಲೇಟಾಗಿ ತಿಂಡಿ ತಿಂದಿದ್ನಲ್ಲ, ಹೆವಿ ಆಗಿಬಿಡುತ್ತೆ. ಮಧ್ಯಾಹ್ನದ ಊಟನಾದರೂ ಕರೆಕ್ಟ್ ಟೈಮಿಂಗ್ಸ್ಗೆ ಮಾಡ್ಕೊಳ್ಳೋಣ, ಇನ್ನು ಪ್ರಾಬ್ಲಮ್ ಏನಾದರೂ ಆಯಿತು ಅಂತ ಅಂದರೆ ಸುಮ್ಮನೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಒಂದು 3 ಪೀಸಷ್ಟು ಚಿಕನ್ ಚಾಪ್ಸು ಮತ್ತು ಸಾಂಬಾರಲ್ಲೂ ಒಂದು 3 ಪೀಸಷ್ಟು ತೊಗೊಂಡು ನಾನಿಲ್ಲಿ ತಿಂತಾಯಿದ್ದೀನಿ. ನನಗೆ ಚಿಕನಲ್ಲಿ ತಲೆ, ಕಾಲು ಈ ಥರದ್ದೆಲ್ಲ ತುಂಬಾ ಇಷ್ಟ. ಅಂದರೆ ಬಾಣಂತನದಲ್ಲಿ ತಿಂದಿರ್ತೀವಲ್ಲ, ಹಾಗಾಗಿ ಅದೆಲ್ಲ ತುಂಬ ಇಷ್ಟ. ಅದನ್ನೇ ತೊಗೊಂಡಿದ್ದೀನಿ. ಅಂದರೆ ಇವತ್ತು ಸಪ್ರೇಟಾಗಿ ಏನು ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಹಂಗಾಗಿ ನಾವು ಹೌಸ್ ವೈಫ್ ಅಂತ ಅಂದಮೇಲೆ ಕೆಲಸಗಳಿದ್ದೇ ಇರುತ್ತೆ. ಇನ್ನು ಕೆಲವೊಂದು ಸಲ ಯಾವಾಗಾದರೂ ಅಪರೂಪಕ್ಕೊಂದ್ಸಲ ನಮಗೆ ನಾವು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಮಾಡಿರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿನ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಧ್ಯಾಹ್ನದ ಊಟನ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿನೂ ಲೇಟಾಗಿ ತಿಂದೆ ಮತ್ತು ಮಧ್ಯಾಹ್ನದ ಊಟನೂ ಕೂಡ ಕರೆಕ್ಟ್ ಟೈಮಿಂಗ್ಸ್ಗಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ಮಧ್ಯಾಹ್ನದ ಊಟನೂ ಕೂಡ ತಿನ್ಕೊಂಡೆ. ಅಂದರೆ ನಾನ್ ವೆಜ್ ತಿಂದಿರೋದ್ರಿಂದ ಹಿಂದಿನ ದಿನ ರಾತ್ರಿ ಸ್ವಲ್ಪ ನಿದ್ದೆ ಇಲ್ದಿರೋದ್ರಿಂದ ಇಲ್ಲಿ ನಾನು ಏನೋ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳೋಣ, ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಮತ್ತು ನಂದು ಫೋನಲ್ಲಿ ಸ್ವಲ್ಪ ಕೆಲಸ ಇತ್ತಲ್ಲ ಅಂದ್ಬಿಟ್ಟು ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದೆ. ಬಂದ ತಕ್ಷಣ ನಾನು ಏನು ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಕೂತೆ ಮೊಬೈಲ್ ನೋಡೋದಕ್ಕೆ. ಅಲ್ಲೇ ಸ್ವಲ್ಪ ನಿದ್ದೆ ಎಲ್ಲ ಬರ್ತಿತ್ತು ಮತ್ತು ಹಾಕ್ಲಿಕ್ಕೆ ಎಲ್ಲ ತೂಕಡಿಕೆ ಎಲ್ಲ ಬರ್ತಾಯಿತ್ತು. ಹಾಗಾಗಿ ಏನೋ ಮೇಂಟೈನ್ ಮಾಡಿಕೊಂಡು ನಿದ್ದೆ ಮಾಡೋದು ಬೇಡ ನಾನು ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಎಡಿಟ್ ಮಾಡ್ಕೊತಾ ಇದ್ದೀನಿ. ನಾನು ವೀಡಿಯೋ ಎಡಿಟ್ ಮಾಡ್ಕೊಳ್ಳೋದು ಇನ್ಶಾರ್ಟಲ್ಲಿ. ಹಾಗಾಗಿ ನಾನು ಇಲ್ಲಿ ವೀಡಿಯೋನ ಎಡಿಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಿದ್ದೆ ಬರ್ತಾ ಇದೆ ಅಂತ. ಅಂದರೆ ಒಂದಿನ ನಿದ್ದೆಗೆಡ್ತು ಅಂತ ಅಂದರೆ ಅದು ನಮಗೆ ಒಂದು 3-4 ಡೇಸ್ವರೆಗೂ ನಮಗೆ ಅದು ಎಫೆಕ್ಟ್ ಹೊಡಿತಾನೇ ಇರುತ್ತೆ. ಸುಮ್ಮನೆ ಕೂತಲ್ಲಿ ನಿಂತಲ್ಲೆಲ್ಲ ತೂಗುಡ್ಸೋದು, ಏನೋ ಸ್ವಲ್ಪ ಆಯಾಸ ಆದಾಗ ಆಗೋದು, ಹಂಗೆ ಮಾಡ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ತಪ್ಪು ಮಾಡಿದ್ದು ಬೆಳಗಿನ ತಿಂಡಿನ ಲೇಟಾಗಿ ತಿಂದಿದ್ದು. ಅದನ್ನು ಮಾಡಬಾರ್ದಾಗಿತ್ತು. ಏನೇ ಫ್ರೆಶ್ ಅಪ್ ಆಗೋಕ್ಕೆ ಮುಂಚೆನಾದರೂ ಒಂದಿನ ಇವತ್ತು ಬಿಡು ಹೊತ್ತಿಗೆ ಫ್ರೆಶ್ ಅಪ್ ಆಗದೇ ಇದ್ರೇನು, ಸ್ನಾನ ಮಾಡದೇ ಇದ್ರೇನು ತಿಂಡಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿಂದ್ಬಿಡಬೇಕಾಗಿತ್ತು ಕೆಲಸದ ಜೊತೆಗೇ. ಹಂಗಾಗಿ ಇನ್ನು ಸಂಜೆ ನಾನು ಏನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೆರೆಸ್ ಮೇಲೆ ಹೋಗ್ತೀನಿ, ಅಲ್ಲೂ ಕೂಡ ನನಗೆ ಆಗ್ತಾ ಇರಲಿಲ್ಲ. ಅಂದರೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎರಡೂ ಕೂಡ ಜಾಸ್ತಿ ಗ್ಯಾಪ್ ಇರಲಿಲ್ವಲ್ಲ, ಟೈಮು ಕರೆಕ್ಟಾಗಿ ತಿಂದಿರೋದ್ರಿಂದ ಸ್ವಲ್ಪ ಎಲ್ಲ ಸುಸ್ತು, ಆಯಾಸ ಆ ರೀತಿ ಆಗ್ತಾಯಿತ್ತು. ಹಾಗಾಗಿ ಅದನ್ನು ಕೂತ್ಕೊಂಡು ಸುಮ್ಮನೆ ವಿಡಿಯೋ
ಇದು ಮಾಡೋಣ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಯಾಕೋ ಬೇಜಾರಲ್ಲಿದ್ದೀಯಾ ಬಾ ಸಂತೆಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ನೈಟು ಸಂತೆಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಬೆಳಗ್ಗೆಯಿಂದ ಅವ್ರು ಇರಲಿಲ್ಲ, ಹೊರಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಸಂಜೆ ಸಂತೆಗೆ ಕರ್ಕೊಂಡು ಹೋಗಿದ್ರು. ಹಂಗಾಗಿ ತರಕಾರಿ ಎಲ್ಲ ತರೋಣ ಅಂದ್ಬಿಟ್ಟು ಹೋಗಿದ್ದೀವಿ. ಈ 10 ದಿವಸದವರೆಗೂ ನಾನು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಅಂದರೆ ವೆಯ್ಟ್ ಲಾಸ್ನ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆನೇ ಮಾತಾಡಿಕೊಂಡು ವೀಡಿಯೋನ ಮಾಡ್ತಿದ್ದು. ಹಾಗಾಗಿ ಇವತ್ತು ಸ್ವಲ್ಪ ನಾನು ಲೇಸಿಯಾಗಿರೋದ್ರಿಂದ ಯಾವುದೇ ರೀತಿಯ ವಿಚಾರನ ಮಾತಾಡ್ತಾ ಇಲ್ಲ. ಕೆಲವೊಂದು ಕಮೆಂಟ್ಸ್ಗಳು ಬರ್ತಿದೆ, ನಾನು ಕೂಡ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಸಿಸ್, ನೀವು ಇನ್ನೂ ಚೆನ್ನಾಗಿ ಮಾತಾಡಿ ನಮಗೆ ಇನ್ಸ್ಪೈರ್ ಮಾಡಿ ಅಂತೆಲ್ಲ ಕಮೆಂಟ್ಸ್ಗಳು ಬರ್ತಿತ್ತು. ನನಗೂ ಕೂಡ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಯಾರೋ ನನ್ನಿಂದನೂ ಒಬ್ರಿಗೆ ಹೆಲ್ಪ್ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು. ನನಗೆ ಯಾರು ಹೆಲ್ಪ್ ಮಾಡೋರು ಇರಲಿಲ್ಲ, ಈಗ ನಾನು ಯಾರಿಗೂ ಅವ್ರದ್ರು ಹೆಲ್ಪ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂದ್ಬಿಟ್ಟು ನನಗೂ ಕೂಡ ತುಂಬಾ ಖುಷಿ ಆಯಿತು. ಅದಾದಮೇಲೆ ಇನ್ನೊಬ್ಬರು ಕಮೆಂಟಲ್ಲಿ ಇದು 2025ರ ವರ್ಕೌಟಾ ಏನು ಎತ್ತು ಅಂತ ಕೇಳ್ತಿದ್ರು. ಹೌದು, ಇದು 2025ರ ವರ್ಕೌಟು ಮತ್ತು ನನ್ನ ಡಯಟ್ ಪ್ಲಾನಿಂಗು. ನಾನು ಮುಂಚೆ 1920 ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಒಂದು 2 ಇಂದ 3 ಇಯರ್ಸು ಕಂಟಿನ್ಯೂಸ್ ಮಾಡಿದೆ. ಮಧ್ಯದಲ್ಲಿ 1 ವರ್ಷದಷ್ಟು ಗ್ಯಾಪ್ ಕೊಟ್ಟೆ, ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ವೆಯ್ಟ್ ಗೇನ್ ಆದೆ. ಹಾಗೆಯೇ ಈಗ ತುಂಬ ದಿವಸಗಳಿಂದ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆಗಿರಲಿಲ್ಲ. ಈಗ 2025ರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು 2025ರ ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿರುತ್ತೆ. ಯಾವುದೇ ರೀತಿಯ ಡೌಟ್ಸ್ ಬೇಡ. ಹಳೇದೆಲ್ಲ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ವಿಡಿಯೋ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ನಾವು ಇವಾಗ ವಿಡಿಯೋನು ಮಾಡೋಕ್ಕಾಗಲ್ಲ, ಮತ್ತು ವರ್ಕೌಟ್ದು ಕೂಡ ಕ್ಲಿಪ್ಪಿಂಗ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ನಾನೇನು ವೆಯ್ಟ್ ಇದ್ದೀನಿ ಮತ್ತು ನಾನೇನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಸತ್ಯ. ಹಾಗಾಗಿ ನಾನಿಲ್ಲಿ ಸಂಜೆ ಸಂತೆಗೆ ಹೋಗಿದ್ದು ಬಂದು ಸ್ವಲ್ಪ ಏನಕ್ಕೂ ಚಿಕನ್ ಎಲ್ಲ ತಿಂದು ಬ್ಯಾಕ್ ಟು ಬ್ಯಾಕು 2 ಟೈಮು ಊಟನೂ ಒಂದೇ ಸಲ ಹಿಂದಿಂದೇ ಆಗೋಯ್ತಲ್ಲ, ಬೆಳಗ್ಗೆ ಮತ್ತು ಮಧ್ಯಾಹ್ನದ್ದು. ಹಾಗಾಗಿ ಸ್ವಲ್ಪ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲ್ಲಂಗಡಿ ಹಣ್ಣನ್ನು ತಿಂತಾಯಿದ್ದೀನಿ. ಅದು ಕೂಡ ತುಂಬಾ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ನಾನಿಲ್ಲಿ ನೈಟ್ ಊಟನ ಮುಗಿಸ್ಕೊತಾ ಇದ್ದೀನಿ ಹಣ್ಣಿಂದನೇ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ನು ಕೂಡ ತಗೋತಾ ಇದ್ದೀನಿ. ಇನ್ನು ನಾಳಿನ ವೀಡಿಯೋದಲ್ಲಿ ಇನ್ನೂ ಫುಲ್ಲು ಡೀಟೇಲಾಗಿ ನಾನು ವೀಡಿಯೋನ ಮಾಡ್ತೀನಿ ಇನ್ನಷ್ಟು ಕೂಡ. ಅಂದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿಯಾಗಿ ಮತ್ತು ಊಟದ ಟೈಮಿಗೆ ಊಟ ತಿಂದಿರೋದ್ರಿಂದ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಯಿತು. ಹಾಗಾಗಿ ನಾನು ಕೂಡ ಸಪ್ಪಗಾಗೋಗಿದ್ದೀನಿ. ಹಾಗಾಗಿ ಯಾವುದೂ ಕೂಡ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.